ರಾಜ್ಯ ಕಾಂಗ್ರೆಸ್ನಲ್ಲಿ ದಾವಣಗೆರೆ ದಕ್ಷಿಣದ ಬೆಂಕಿ ಧಗಧಗಿಸ್ತಾ ಇದೆ. ಬೈ ಎಲೆಕ್ಷನ್ ಫಲಿತಾಂಶವೇ ಹೊರಬಿದ್ದಿಲ್ಲ. ಅಷ್ಟರಲ್ಲೇ ತಲೆದಂಡ ಶುರುವಾಗಿದೆ. ಕಾಂಗ್ರೆಸ್ ನಾಯಕ ಜಬ್ಬಾರ್ನನ್ನ ಪಕ್ಷದಿಂದ ಕಿಕ್ಔಟ್ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲೀಗ ಬೆಂಕಿ ಬಿರುಗಾಳಿ ಎದ್ದಿದೆ. ಚುನಾವಣೆಗೂ ಮುನ್ನ ಶುರುವಾಗಿದ್ದ ಬೆಂಕಿಯ ಕಿಡಿ ಈಗ ಜ್ವಾಲಾಮುಖಿಯಾಗಿ ಧಗಧಗಿಸೋದಕ್ಕೆ ಶುರುವಾಗಿದೆ. ದಾವಣಗೆರೆಯಲ್ಲಿ ಹೊತ್ತಿದ ಅಸಮಾಧಾನದ ಕಿಚ್ಚು ದೊಡ್ಡವರ ಬುಡ ಅಲುಗಾಡಿಸುವಂತೆ ಮಾಡುತ್ತಿದೆ. ಇನ್ನು ಉಪಚುನಾವಣೆಯ ಫಲಿತಾಂಶವೇ ಹೊರಬಿದ್ದಿಲ್ಲ. ಅಷ್ಟರಲ್ಲೇ ಕಾಂಗ್ರೆಸ್ ಪಕ್ಷದ ಒಂದು ವಿಕೆಟ್ ಪತನವಾಗಿದೆ. ಸೋಲು ಗೆಲುವಿನ ಲೆಕ್ಕಾಚಾರ ನಡೀತಾ ಇರೋ ಹೊತ್ತಲ್ಲೇ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿನ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಡಿ ತಲೆದಂಡ ಹಾಕಿದ್ದಾರೆ. ಫಲಿತಾಂಶಕ್ಕೂ ಮುನ್ನ ತಲೆದಂಡ ರಿಸಲ್ಟ್. ನಸೀರ್ ಜಬ್ಬಾರ್ ಬಳಿಕ ಜಮೀರ್ಗೂ ಟೆನ್ಷನ್. ರಾಜ್ಯದ ಉಪಚುನಾವಣಾ ದಿನಾಂಕ ಘೋಷಣೆ ಆಗಿದ್ದೇ ಆಗಿತ್ತು. ಅವತ್ತಿನಿಂದಲೇ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಹೊಗೆ ಎದ್ದಿತ್ತು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ನಾಯಕರಿಗೆ ಟಿಕೆಟ್ ಕೊಡಬೇಕು ಅಂತ ಜಮೀರ್ ಟೀಮ್ ಪಟ್ಟು ಹಿಡಿದಿತ್ತು. ಆದರೆ ಇದಕ್ಕೆ ಕ್ಯಾರೆ ಎನ್ನದ ಎಸ್ಎಸ್ ಮಲ್ಲಿಕಾರ್ಜುನ್ ತಮ್ಮ ಮಗನಿಗೆ ಟಿಕೆಟ್ ಕೊಡಿಸುವಲ್ಲಿ ಸಕ್ಸಸ್ ಆಗಿದ್ರು. ಇಲ್ಲಿಂದಲೇ ನೋಡಿ ತೆರೆಮೆರೆಯ ರಾಜಕೀಯ ಶುರುವಾಗಿದ್ದು. ಯಾವುದೇ ಮುನಿಸಿಲ್ಲ ಅಂತ ಒಗ್ಗಟ್ಟಿನ ಪ್ರಚಾರ ಮಾಡಿದ್ರು. ಕೈಯೊಳಗಿನ ಕಿಚ್ಚು ಆರಿರಲಿಲ್ಲ. ಇದೇ ಈಗ ತಲೆದಂಡದವರೆಗೂ ತಂದು ನಿಲ್ಲಿಸಿದೆ. ಉಪಚುನಾವಣೆಯ ಫಲಿತಾಂಶ ಹೊರ ಬರೋದಕ್ಕೂ ಮೊದಲೇ ಶಾಕ್ ಮೇಲೆ ಶಾಕ್ ಕೊಡ್ತಿದ್ದಾರೆ. ಕಾಂಗ್ರೆಸ್ ಪಾಳಯದಲ್ಲಿ ದಾವಣಗೆರೆ ದಕ್ಷಿಣದ ದಂಗಲ್ ಶುರುವಾಗಿದೆ. ಇದರ ಬಿಸಿ ಕೈ ಪಾಳಯವನ್ನೇ ಸುಡುತ್ತಿದೆ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಡಿ ಜಬ್ಬಾರನ್ನ ಕಾಂಗ್ರೆಸ್ ಪಕ್ಷ ಕಿಕ್ಔಟ್ ಮಾಡಿದೆ. ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವದಿಂದ ಜಬ್ಬಾರನ್ನ ಅಮಾನತು ಮಾಡಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆದೇಶ ಹೊರಡಿಸಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಲ್ಲದೆ ಪಕ್ಷದ ಅಧಿಕೃತ ಅಭ್ಯರ್ಥಿ ಪರ ಕೆಲಸ ಮಾಡದ ಆರೋಪ ಇವರ ಮೇಲಿದೆ. ಇದಕ್ಕೆ ಪೂರಕವಾದ ದಾಖಲೆಗಳು ಕೂಡ ಅಬ್ದುಲ್ ಜಬ್ಬಾರ್ ವಿರುದ್ಧ ಲಭ್ಯವಾಗಿವೆಯಂತೆ. ಪಕ್ಷದ ಆಂತರಿಕ ತನಿಖೆಯಲ್ಲೂ ಲೋಪದ ಸುಳಿವು ಸಿಕ್ಕಿದ್ದು. ಎಸ್ಡಿಪಿಐ ಅಭ್ಯರ್ಥಿಗೆ ಹಣಕಾಸಿನ ನೆರವು ನೀಡಿದ ಆರೋಪಕ್ಕೆ ಒಂದಿಷ್ಟು ಸಾಕ್ಷ್ಯ ಸಿಕ್ಕಿವೆಯಂತೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅಬ್ದುಲ್ ಜಬ್ಬಾರ್, ನನಗಿನ್ನೂ ಅಮಾನತು ಮಾಡಿರುವ ಲೆಟರ್ ಸಿಕ್ಕಿಲ್ಲ. ಲೆಟರ್ ಸಿಕ್ಕಿದ್ರೆ ಉತ್ತರ ಕೊಡ್ತೇನೆ. ಕೆಲವರು ಅರ್ಜೆಂಟ್ ಮಂತ್ರಿ ಆಗಬೇಕು ಎಂದು ಹೀಗೆ ಮಾಡ್ತಿದ್ದಾರೆ. ನನ್ನ ಮೇಲೆ ಮಾಡಿರೋ ಆರೋಪಕ್ಕೆ ದಾಖಲೆ ಕೊಡಲಿ ಅಂತ ಕಿಡಿಕಾರಿದ್ದಾರೆ. ಈಗ ಸಸ್ಪೆಂಡ್ ಮಾಡಬೇಕಾದ್ರೆ ಅದಕ್ಕೆ ರೀಸನ್ ಹಾಕಿರ್ತಾರೆ. ಏನಂತ ನೋಡ್ತೀನಿ. ಅದು ಏನದು ಏನೋ ವೈರಲ್ ಆಗಿದೆ ಅದು ಆಗಿದೆ ಅಂತ ಏನು ಹೇಳ್ತದಾರಲ್ಲ, ಅದು ಏನು ವೈರಲ್ ಆಗಿದೆ ಅಂತಲೂ ನಾನು ನೋಡ್ತೀನಿ. ಆಮೇಲೆ ಕರೆದು ಮುಂದೆ ಹೋಗಿ ಉತ್ತರ ಕೊಡ್ತೀನಿ. ಪಾರ್ಟಿಗೂ ಕೊಡ್ತೀನಿ, ನಿಮಗೂ ಕೊಡ್ತೀನಿ. ಅದ್ರಾಗ ಏನಿದೆ? ನಾವು ಮಾಡಿದ್ದೇ ತಪ್ಪು ಮಾಡಿಲ್ಲ ಅಂದಮೇಲೆ ನಾವು ಯಾರಿಗೆ ಏನು ಕೇರ್ ಮಾಡೋದು? ಇವ್ರು ರಿಜ್ವಾನ್ ಅರ್ಷದ್ ಅವರೆಲ್ಲ ಕುಂತ್ಕೊಂಡು ಮಾತಾಡಿದ್ರಲ್ಲ ಆ ದಿವಸ, ಜಬ್ಬಾರ್ ಅವ್ರ ಹೆಸರು ಒಂದೇ ಹಿಡ್ಕೊಂಡಿದ್ದಕ್ಕೆ ಆಯ್ತು. ಯಾರು ಹಿಡ್ಕೊಂಡೋಗಿ ಹೇಳಿದ್ರು ನಿಮಗೆ? ನಮ್ಮ ಲೆಟರ್ನಲ್ಲಿ ಓಪನ್ ಆಗಿದೆ, ಯಾರ್ಯಾರೋ ಮುಸ್ಲಿಮ್ಸಿಗೆ ಕೊಡ್ರಿ ಅಂತಲೇ ಇದೆ. ನಮ್ಮಲ್ಲಿ ಎಲ್ಲರೂ ಸಿಗ್ನೇಚರ್ ಮಾಡಿದ್ದಾರೆ ಅದಕ್ಕೆ, ಲೆಟರ್ಗೆ ಇದೆ. ಅದು ನಾವೆಲ್ಲ ಸಿಗ್ನೇಚರ್ ಮಾಡಿ ಎಲ್ಲರಿಗೂ ಅದೇನಪ್ಪ ಅಂದರೆ ಯಾರಿಗಾರೊಬ್ರಿಗೆ ಕೊಡಿ. ಆಕಸ್ಮಿಕವಾಗಿ ಅಲ್ಪಸಂಖ್ಯಾತರಿಗೆ ಕೊಡೋಕ್ಕಾಗಿಲ್ಲ ಅಂದರೆ ಯಾವ್ದಾರ ಅಂಥ ಸಮಾಜಕ್ಕೆ ಕೊಡಿ, ಯಾರಿಗೆ ಪ್ರಾಮುಖ್ಯತೆ ಸಿಕ್ಕಿಲ್ಲ ಅಂತ ಅಂಥ ಸಮಾಜಕ್ಕೆ ಕೊಡಿ ಅಂತ ಹೇಳಿದ್ದೀವಿ. ಅದು ಯಾಕೆ ರೀಸನು ಅಷ್ಟೇ. ಒಂದೇನು ಮನೆಗೆ ಯಾಕಪ್ಪ ಅಷ್ಟು ಸ್ಥಾನಮಾನಗಳು ಹೋಗ್ಬೇಕು, ಬೇರೆ ಯಾರಿಗೂ ಆಗಬಾರ್ದೇನು? ಅದು ಒಂದೇ ನಮ್ಮ ರೀಸನ್. ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ನಿವಾಸ ಹಾಟ್ಸ್ಪಾಟ್ ಆಗಿ ಮಾರ್ಪಾಡಾಗಿದೆ. ಜಬ್ಬಾರನ್ನ ಪಕ್ಷದಿಂದ ಅಮಾನತು ಮಾಡಿದ ಬೆನ್ನಲ್ಲೇ ಸಿಎಂ ನಿವಾಸದಲ್ಲಿ ಸಭೆ ನಡೆಸಿದ್ದಾರೆ. ಜೊತೆಗೆ ಸಲೀಂ ಅಹಮದ್, ರಿಜ್ವಾನ್ ಜೊತೆಗೂ ಸಿಎಂ ಜೊತೆ ಚರ್ಚೆ ನಡೆಸಿದ್ರು. ಇದರ ಮಧ್ಯೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಕೂಡ ಸಿಎಂ ನಿವಾಸಕ್ಕೆ ಬಂದು ಗುಟ್ಟಾಗಿ ಚರ್ಚಿಸಿ ಹೋಗಿದ್ದಾರೆ. ಜಮೀರ್ ಅಹಮದ್ಗೂ ಎದುರಾಗಿದೆ ಸಂಕಷ್ಟ. ಜಬ್ಬಾರ್ ಅವರನ್ನ ಪಕ್ಷದಿಂದ ಕಿಕ್ಔಟ್ ಮಾಡ್ತಾ ಇದ್ದಂತೆ ಸಚಿವ ಜಮೀರ್ ಅಹಮದ್ಗೂ ಟೆನ್ಷನ್ ಶುರುವಾಗಿದೆ. ಜಬ್ಬಾರ್ ಬೆನ್ನಲ್ಲೇ ಸಚಿವ ಜಮೀರ್ ಅಹ್ಮದ್ ಮೇಲೂ ವರಿಷ್ಠರು ಶಿಸ್ತು ಕ್ರಮ ಕೈಗೊಳ್ಳುತ್ತಾರಾ ಅನ್ನೋ ಚರ್ಚೆ ಶುರುವಾಗಿದೆ. ಕೆಪಿಸಿಸಿ ಶಿಸ್ತು ಸಮಿತಿ ಮೇಲೆ ಜಮೀರ್ ವಿರೋಧಿ ಬಣ ಒತ್ತಡ ಹೇರುತ್ತಿದೆಯಂತೆ. ಆದರೆ ಅಲ್ಪಸಂಖ್ಯಾತ ಮತಗಳು ಕೈತಪ್ಪುವ ಆತಂಕದಿಂದ ವರಿಷ್ಠರು ಹಿಂದೇಟು ಹಾಕ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಶೋಕಾಸ್ ನೋಟಿಸ್ ನೀಡದೆ ನಸೀರ್ ಜಬ್ಬಾರ್ಗೆ ಶಿಕ್ಷೆ ನೀಡಲಾಗಿದೆ. ಹೀಗಾಗಿ ಸಚಿವ ಜಮೀರ್ಗೂ ಶೋಕಾಸ್ ನೋಟಿಸ್ ನೀಡದೆ ಕ್ರಮ ಆಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಒಂದು ವೇಳೆ ಸಚಿವರಾಗಿ ಪಕ್ಷ ವಿರೋಧಿ ಚಟುವಟಿಕೆ ನೋಟಿಸ್ ಪಡೆದರೆ ಸಂಕಷ್ಟ ಎದುರಾಗೋದು ಖಾಯಂ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡೋ ಅನಿವಾರ್ಯ ಎದುರಾಗೋ ಸಾಧ್ಯತೆ ಇದೆ. ನಸೀರ್ ಅಹಮದ್ ಎಲ್ಲೋ ಒಂದ್ ಕಡೆ ಇದಾಗಿದ್ದು ನನಗೂ ನೋವಾಗಿದೆ. ಆಗಬಾರ್ದಾಗಿತ್ತಂತ ನನಗೂ ನೋವಾಗಿದೆ. ನಸೀರ್ ಅಹಮದ್ ವಿಚಾರಕ್ಕೆ ನನಗೂ ನೋವಾಗಿದೆ. ಈಗ ನನಗೆ ಜವಾಬ್ದಾರಿ ಏನೇನು ಕೊಟ್ಟರು ಪಕ್ಷದ ವತಿಯಿಂದ, ನಾನು ಎಲ್ಲೋ ಮೋಜು ಮಸ್ತಿ ಮಾಡಕ್ಕೆ ಕೇರಳಕ್ಕೆ ಹೋಗಲಿಲ್ಲ. ನಾನು ಸುರ್ಜೇವಾಲಾ ಮಾಡಬೇಕು, ಡಿ ಕೆ ಶಿವಕುಮಾರ್ ಅವರು ಮಾಡಬೇಕು, ಮನೆ ಮುಖ್ಯಮಂತ್ರಿಗಳು ಮಾಡಬೇಕು. ಅವ್ರು ಯಾರನ್ನ ಮಾಡಿದಾರಾ? ಬೇರೆ ಯಾರು ಮಾತ್ರ ಅರ್ಥ ಇಲ್ಲ. ಬೇರೆ ಯಾರು ಮಾತಾಡಿದ್ರು ಅರ್ಥ ಇಲ್ಲ. ಇದಕ್ಕೆ ಹಂಗೇನಾರು ಇದ್ರೆ ಯಾರು ಮಾಡಬೇಕು? ಸುರ್ಜೇವಾಲಾ ಮಾಡಬೇಕು, ಡಿ ಕೆ ಶಿವಕುಮಾರ್ ಅಧ್ಯಕ್ಷರು ಮಾಡಬೇಕು,
ಇಲ್ಲ ಮನೆ ಮುಖ್ಯಮಂತ್ರಿ ಮಾಡಬೇಕು. ಇನ್ನು ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ವಜಾ ಆಗಿರೋ ನಸೀರ್ ಅಹಮದ್ ಮೇಲೂ ತೂಗುಗತ್ತಿ ನೇತಾಡೋದಕ್ಕೆ ಶುರುವಾಗಿದೆ. ಅಬ್ದುಲ್ ಜಬ್ಬಾರ್ಗೆ ಆದ ಅಮಾನತು ಶಿಕ್ಷೆ ನಸೀರ್ ಅಹಮದ್ಗೂ ಆಗುತ್ತಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಒಟ್ನಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಫಲಿತಾಂಶವೇ ಹೊರಬಿದ್ದಿಲ್ಲ. ಅಷ್ಟರಲ್ಲೇ ಕಾಂಗ್ರೆಸ್ ಪಾಳಯದಲ್ಲಿ ಬಿರುಗಾಳಿ ಎದ್ದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.